ಬೇಸಿಗೆನಲ್ಲಿ ಹೇರ್ ಕೇರ್ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂತಂದರೆ ತುಂಬ ಬೇಗ ಡ್ರೈ ಆಗೋಗುತ್ತೆ. ಇಲ್ಲ ಅಂತಂದರೆ ಬೇವ್ತಿರೋದ್ರಿಂದ ಇಚ್ಚಿ ಸ್ಕ್ಯಾಲ್ಪು, ಸಮ್ಟೈಮ್ಸ್ ಡ್ಯಾಂಡ್ರಫ್ ಎಲ್ಲನೂ ಆಗುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದಂಥ ಹೇರ್ ಪ್ಯಾಕ್ನ ವಾರಕ್ಕೆ ಒಂದ್ಸಲಿನಾದರೂ ಹಚ್ಕೊಳ್ಬೇಕು. ನಾನಿಲ್ಲಿ ಮೆಂತ್ಯ ರಾತ್ರಿನೇ ನೆನೆಸಿಟ್ಟಿದ್ದಂಥ ಮೆಂತ್ಯ ಮತ್ತು ಸ್ವಲ್ಪ ದಾಸವಾಳದ ಎಲೆಗಳು, ನಿಮ್ಮ ಮನೇಲಿ ಇದ್ದರೆ ದಾಸವಾಳದ ಹೂವನ್ನು ಕೂಡ ಹಾಕ್ಕೊಳ್ಬೋದು. ಇಷ್ಟನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ತಲೆಗೆ ಪ್ಯಾಕಾಗಿ ಹಚ್ಕೊಳ್ತಾ ಇದ್ದೀನಿ. ಸಮನ್ವಿಗೆ ಕೂಡ ಹಚ್ತೀನಿ. ಯಾಕಂತಂದರೆ ತುಂಬ ಬಿಸಿಲಿದೆ ಅಲ್ವಾ, ಮಕ್ಳಿಗೂ ಹೀಟ್ ಆಗಿಬಿಡುತ್ತೆ. ಹಾಗಾಗಿ ಮೆಂತ್ಯ ತಂಪು ಅಂತ ಹೇಳ್ತಾರೆ. ಆಗಾಗ ಹಚ್ಕೊಳ್ತಾ ಇದ್ರೆ ಕೂದಲು ಚೆನ್ನಾಗಿರುತ್ತೆ ಮತ್ತು ತಲೆ ಹೊಟ್ಟೆಲ್ಲ ಏನೂ ಆಗಲ್ಲ, ಡ್ಯಾಂಡ್ರಫ್ ಸಮಸ್ಯೆ ಬರೋದಿಲ್ಲ. ಕೂದಲು ಸ್ಮೂತಾಗಿ ಶೈನಿಯಾಗಿ ಇರುತ್ತೆ. ತುಂಬ ಬಿಸಿಯಾದ ನೀರಲ್ಲಿ ತಲೆ ಸ್ನಾನ ಮಾಡೋದ್ರ ಬದಲು ಉಗುರು ಬೆಚ್ಚ ನೀರು ಇಲ್ಲ ತಣ್ಣೀರಲ್ಲಿ ತಲೆಗೆ ಸ್ನಾನ ಮಾಡಿದ್ರೂ ಪರವಾಗಿಲ್ಲ. ಈ ಬೇಸಿಗೆನಲ್ಲಿ ಶೀತ ಏನೂ ಆಗತ್ತೆ ಅಂತಿದ್ರೆ ಉಗುರು ಬೆಚ್ಚ ನೀರಲ್ಲಿ ತಲೆಗೆ ಸ್ನಾನ ಮಾಡ್ಕೊಳ್ಬೇಕು. ಮತ್ತು ತಲೆಗೆ ಸ್ನಾನ ಮಾಡಿದ ಮೇಲೆ ಅತಿಯಾದ ಬಿಸಿಲಲ್ಲಿ ನಿಂತ್ಕೊಂಡು ತಲೆ ಒಣಗಿಸ್ಕೊಳ್ಳೋದಾಗಲಿ ಅಥವಾ ಜಾಸ್ತಿ ಹೇರ್ ಡ್ರೈಯರ್ ಬಳಸೋದಾಗಲಿ ಮಾಡಬಾರ್ದು. ಇದರಿಂದ ಕೂದಲು ಕೂಡ ಬೇಗ ಡ್ರೈ ಆಗೋಗುತ್ತೆ. ಕಡೆಯದಾಗಿ ಹೇರ್ ಸೀರಮ್. ಕೂದಲು ಅರ್ಧ ಒಣಗಿದೆ ಅಂತಂದಾಗ ಹೇರ್ ಸೀರಮ್ನ ಬಳಸಬೇಕು. ನೀವು ಯಾವುದು ಜನರಲಾಗಿ ಉಪಯೋಗಿಸ್ತೀರೋ ಅದನ್ನು ಬಳಸ್ಬೋದು. ಇಲ್ಲ ಅಂತಂದರೆ ನಾನು ಉಪಯೋಗಿಸೋದು ಬೇಕು ಅಂದರೆ ಟ್ಯಾಗ್ ಮಾಡಿರ್ತೀನಿ. ಇದಿಷ್ಟು ನನ್ನ ಹೇರ್ ಕೇರ್ ರೊಟೀನ್ ಆಗಿರುತ್ತೆ.